ಕರೆಂಟು ಕಟ್ ಮಾಡಿಬಿಟ್ರು. ಆಮೇಲೆ ಜನ್ರೇಟ್ ಆನ್ ಮಾಡಿದರೆ ಜನ್ರೇಟ್ ಆನ್ ಆಗಲಿಲ್ಲ. ತುಂಬ ಕ್ರೌಡ್ ಇತ್ತು, ಜನ ಜಾಸ್ತಿ ಇದ್ದರು. ಫುಲ್ ಕತ್ಲಾಗ್ಬಿಟ್ಟು ಕರೆಂಟ್ ಕೇಳಿದಕ್ಕೆ ಹುಡುಗರು ಅವರು ಏನೇನೋ ಬೈದಿದ್ರು ಬೇರೆ ಶಬ್ದಗಳಿಂದ. ನಮಗೆ ತುಂಬ ಅನಾನುಕೂಲ ಆಯಿತು. ರಾತ್ರಿ ಊಟಗಳೆಲ್ಲ ಮಿಕ್ಕೋಗಿತ್ತು. ಜನಗಳಿಗೆ ವ್ಯವಸ್ಥೆ ಸರಿಯಾಗಿ ಅನುಕೂಲ ಮಾಡೋಕ್ಕಾಗಲಿಲ್ಲ. ಅವನ್ನ ಇಲ್ಲಿಂದ ತುಂಬ ಜನ ಊಟ ಮಾಡ್ತಿರೋ ಹೋಗ್ಬಿಟ್ರು ಕತ್ತಲಲ್ಲೇ. ಈ ಥರ ಸಮಸ್ಯೆ ಆಗಿದೆ. ನಮ್ಮ ಈ ಒಂದು ಸಮಸ್ಯೆ ಬೇರೆಯವರು ಯಾರಾದರೂ ಆಗಬಾರ್ದು ಅಂತ ನಾವು ಇವ್ರು ಕೇಳ್ಕೊಳ್ತೀವಿ. ನಾವು ಇನ್ನೂ ಎಲ್ಲನ ಬೇರೆ ಕಡೆ ಕಂಪ್ಲೇಂಟ್ ಮಾಡೋಣ ಅಂತ ಅನ್ನೋದಕ್ಕೆ ಬೇಡ ಅಂತ ಯಾರೋ ಗೊತ್ತಿರೋರು ಸಮುದಾಯದವರು ಬೇಡ, ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀವಿ, ನಿಮ್ಮ ಕಾರ್ಯಕ್ರಮ ಆಗಲಿ ಅಂತೇಳಿ ಆಮೇಲೆ ಯಾರಿಗೂ ಫೋನ್ ಮಾಡಿಸಿ ಕರೆಂಟ್ ತರಿಸ್ಕೊಂಡು ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಏನೋ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಸರ್. ನಿಮ್ಮ ಹೆಸರು? ಶಿವಪ್ಪ ಅಂತ. ನಿಮ್ಮ ಹೆಸರು? ಮಂಜುನಾಥ್. ನಿಮ್ಮ ಹೆಸರು? ಸರ್ ಈಗ ಅಂತ ಮಕ್ಕಳೆಲ್ಲ ಫೋನ್ ಮಾಡಿದ್ರು. ನಾವು 2 ಸರಿ ಮಾಡಿದ್ವಿ. ಏನೋ ಒಂದು ಮಾಡ್ತೀವಿ, ಸ್ಪಂದಿಸ್ತೀವಿ, ಇರೋ ಅಂತ ಹೇಳಿದ್ರು. ಒಂದು 4-5 ಸರಿ ಹೋಯ್ತು, ಕರೆಂಟ್ ಬಂತು. ನಮಗೆ ಕತ್ತಲಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಸುಮಾರು ಒಂದು 10-20 ನಿಮಿಷ ಫುಲ್ ಕತ್ಲಾಗ್ಬಿಡ್ತು. ಚೌಲ್ಟ್ರಿ ಎಲ್ಲ ಇಲ್ಲೂ ಚಾರ್ಜಿಂಗ್ ಬಲ್ಬ್ ಕೂಡ ಕೆಲವು ಎಲ್ಲೋ ಅಲ್ಲೊಂದು ಹಾಕಿತ್ತು, ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಫುಲ್ ಕತ್ಲು. ಚೌಲ್ಟ್ರಿ ಎಲ್ಲ ಊಟಕ್ಕೆ ಕೂತಿದ್ದಾರೆ, ಫುಲ್ ಕತ್ಲು. ಬ್ಯಾಟ್ರಿ ಹಾಕ್ಕೊಂಡು ಊಟ ಮಾಡಿದ್ದಾರೆ. ಫೋನ್ ಮೊಬೈಲ್ ಬ್ಯಾಟ್ರಿ ಹಾಕ್ಕೊಂಡು ತುಂಬ ಅನಾನುಕೂಲ ಮಾಡಿಕೊಟ್ರು ನಮಗೆ. ವ್ಯವಸ್ಥಾಪಕರು ಏನಂತ ಹೇಳಿದ್ರು ಸರ್ ನಿಮಗೆ? ಏನಕ್ಕೆ ಸರ್ ತುಂಬ ಅವಾಚ್ಯ ನಂದು ಪಕ್ಕದಲ್ಲಿ ಮನೆ ಮೇಲೇ ನಾವು ಫಸ್ಟ್ ಟೈಮ್ ಕಾಲ್ ಮಾಡಿದ್ವಿ. ಸೊ ಇಲ್ಲಿರೋರೇ ನಂಬರ್ ಕೊಟ್ಟಿದ್ದೆ, ಈ ನಂಬರ್ ಕಾಲ್ ಮಾಡಿ ಅವ್ರನ್ನೇ ರೆಸ್ಪಾನ್ಸಿಬಲ್ ಆಗಿ ನಾವು ಕಾಲ್ ಮಾಡಿಬಿಟ್ಟು ಪ್ರಕಾಶ್ ಅಂತ ಹೇಳಿ ಕಾಲ್ ಮಾಡಿಬಿಟ್ಟು ಅಣ್ಣ ಈ ಥರ ಕೆಂಪೇಗೌಡ ಚೌಟ್ರಿ ಇನ್ಚಾರ್ಜ್ ಅಂತ ನಾವು ಕೇಳಿದ್ದೀವಿ. ಅವರು 1 ನಿಮಿಷ ಇರಿ ಅಂದರು. ನಾವು ಇಟ್ಕೊಂಡು ಏನಕ್ಕಣ 1 ನಿಮಿಷ ಇರೋದು, ಸುಮಾರು 3 ಗಂಟೆಯಿಂದ ನಾವು ಹೇಳ್ತಾ ಇರೋದು, ಒಬ್ಬರು ರೆಸ್ಪಾನ್ಸಿಬಲ್ ತಗೊಂಡಿಲ್ಲ, ನಾವೇನಣ್ಣ ಮಾಡೋದು ಅಂತ. ಸುಮಾರು 20ರಿಂದ 25 ನಿಮಿಷ, ಮ್ಯಾಕ್ಸಿಮಮ್ 5 ಟೈಮ್ಸ್ ಇದೇ ಟೈಮ್ ಆಗಿದೆ. ಕೆಲವರೆಲ್ಲ ಊಟ ತಿಂದಿರ, ಹುಡುಗಿ ಕಡೆಯಿಂದ ಕೂಡ ನಮಗೆ ಕಂಪ್ಲೇಂಟ್ ಬಂದಿದೆ. ತುಂಬ ಅನಾನುಕೂಲ ಆಗಿದೆ. ಬಟ್ ತುಂಬ ಬ್ಯಾಡ್ ವರ್ಡ್ಸ್ ಬೈದಿದ್ದಾರೆ. ಸೊ ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫ್ ಇಲ್ದಿರ ನಾನು ಮಾತಾಡೋಲ್ಲ. ರೆಕಾರ್ಡ್ ಬೇಕಾ ಆನ್ ಮಾಡಿ. ಏನು ಬೈತಾರೆ ಹೇಳಿ? ಹಾಗೆ ಬ್ಯಾಡ್ ವರ್ಡ್ಸ್ ಅದು ಆ ಥರ ಹೇಳೋಕ್ಕಾಗಲ್ಲ. ಬೈದಿದ್ದಾರೆ, ತುಂಬ ಅನಾನುಕೂಲ ಬೈದಿದ್ದಾರೆ. ನನ್ನ ಹತ್ರ ರೆಕಾರ್ಡ್ ಇದೆ. ನಾನು ನೈಟೇ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇಲ್ಲಿರೋ ದೊಡ್ಡವರೆಲ್ಲ ಇಟ್ಕೊಂಡು ನಾವಿದ್ದೀವಿ, ನಾವು ಮಾತಾಡ್ತೀವಿ, ನಿಮ್ಗೆ ಸಾಲ್ವ್ ಮಾಡ್ತೀವಿ ಅಂದ್ಬಿಟ್ಟು ಅದರಿಂದ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದ್ವಿ. ಇಲ್ಲಾಂದರೆ ನಾವು ನೈಟೇ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ನಾವು ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ. ಯಾರು ಹೇಳಿದ್ರೆ ಶ್ರೀನಿವಾಸ್ ಇಲ್ಲಿಂದವ್ರೆ, ನಮ್ಮೂರಿನವರೇ ತುಂಬ ಬೇಕಾದವ್ರಿಗೆ ಅವ್ರ ಮಾತಿಗೆ ಗೌರವ ಕೊಟ್ಟು ಅವ್ರೊಂದು ಮಾತಿಗೆ ನಾವು ಗೌರವ ಕೊಟ್ಟು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೀವಿ. ಯಾರು